ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇದು ಪ್ಯಾರಿಸ್ನಲ್ಲಿ ನಾವು ಉಳ್ಕೊಂಡಿರೋ ಹೋಟ್ಲಿಗೆ ಹೋಗ್ತಾ ಇರೋ ಜಾಗ. ಪಕ್ಕದಲ್ಲೇ ನದಿ ಹರಿತಾ ಇದೆ, ಅದ್ರ ಪಕ್ಕ ರೋಡ್ ಇದೆ, ಅದ್ರ ಪಕ್ಕ ಬಿಲ್ಡಿಂಗ್ಗಳಿದೆ. ಆ ಬಿಲ್ಡಿಂಗಲ್ಲಿ ಒಂದು ನಾವು ಉಳ್ಕೊಂಡಿರೋ ಹೋಟೆಲಿಂದ ಆಚೆ ಬಂದರೆ ಎದುರುಗಡೆ ಈ ಎರಡೂ ಕಡೆನೂ ಹಸಿರು ಮರಗಳಿಂದ ಕೂಡಿರೋ ಮಧ್ಯದಲ್ಲಿ ನದಿ ಹರಿತಾ ಇರೋ ಚಿತ್ರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ನದಿ ಪ್ಯಾರಿಸಿನ ಉದ್ದಗಲಕ್ಕೂ ಹರಿದಿದೆ. ಹಾಗಾಗಿ ನಾವು ಪ್ಯಾರಿಸ್ನಲ್ಲಿ ಯಾವ ಭಾಗಕ್ಕೆ ಹೋದ್ರೂ ನದಿ ಕಾಣಿಸುತ್ತೆ. ಈ ಬಲಗಡೆ ಕಾಣಿಸ್ತಿರೋದೇ ನಾವು ಉಳ್ಕೊಂಡಿರೋ ಹೋಟೆಲ್ ರೂಮು ಸ್ವಲ್ಪ ಚಿಕ್ಕದಾಗೇ ಇದೆ. ನಾವು ರೂಮಿಗೆ ಬರೋದ್ರೊಳಗೆ ಆಗಲೇ ಸುಮಾರು 7-7:30 ಆಗಿತ್ತು. ಇದು ನಾವು ಪ್ಯಾರಿಸಲ್ಲಿ ಉಳ್ಕೊಂಡಿರೋ ರೂಮು. ಎಂಟ್ರೆನ್ಸಲ್ಲೇ ಟಾಯ್ಲೆಟ್ ಇದೆ. ಇಲ್ಲಿ ಟಾಯ್ಲೆಟು ಮತ್ತು ಬಾತ್ರೂಮ್ನ ಬೇರೆ ಇದೆ. ಬಾತ್ರೂಮ್ನಲ್ಲಿ ಟಬ್ ಇಟ್ಟಿದ್ದಾರೆ. ಟಬ್ಬಲ್ಲೇ ನಿಂತು ಸ್ನಾನ ಮಾಡಬೇಕು. ಇಲ್ಲಿ ವಾಶ್ರೂಮಿನಲ್ಲಿ ಎಲ್ಲ ಕಡೆನೂ ಬಿಸಿನೀರು ಮತ್ತು ತಣ್ಣೀರು ಎರಡೂ ಸಿಕ್ಕುತ್ತೆ. ನಾವು ಹೋದ ಟೈಮ್ನಲ್ಲಿ ಪ್ಯಾರಿಸಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇತ್ತು. ಈ ರೂಮ್ನಲ್ಲಿ ನಾವು ಪ್ಯಾರಿಸ್ನಲ್ಲಿದ್ದ 3 ರಾತ್ರಿಗಳನ್ನ ಕಳೆದ್ವಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದ್ವಿ ಕೆಳಗಡೆ. ಬ್ರೇಕ್ಫಾಸ್ಟಿಗೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಹೊರಗಡೆ ನೋಡ್ಕೊಂಬರೋಣ ಅಂತ ಬಂದೆ. ಈ ನದಿ ಹೆಸರು ಸೀನ್ ನದಿ ಅಂತೇಳಿ. ಇದು ಫ್ರಾನ್ಸ್ನ ಪ್ರಮುಖ ನದಿಗಳಲ್ಲಿ ಒಂದು. ಇದಂತೂ ಫ್ರಾನ್ಸ್ನ ಪ್ರಮುಖ ಜಾಗಗಳಲ್ಲೆಲ್ಲ ಹರಿದೋಗಿದೆ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಈ ಹೋಟೆಲ್ ಹಿಂಭಾಗದಲ್ಲಿ ಒಂದು ಪುಟ್ಟ ಗುಡ್ಡ ಇದೆ. ಅದ್ರ ಮೇಲೆ ಮನೆಗಳಿದೆ, ಮರಗಳಿದೆ. ನಿಜವಾಗ್ಲೂ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಳೆ ಬೇರೆ ಬಂದು ಹೋಗ್ತಾ ಇತ್ತು. ಇಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ. ಬಿಸಿಲಿದೆ, ಸೆಕೆ ಆಗ್ತಿದೆ ಅಂತ ಹೇಳಿ ನಾವೇನಾದ್ರು ಸ್ವೆಟರು ಎಲ್ಲ ತೆಗೆದಿಟ್ರೆ ತಕ್ಷಣ ಮೋಡ ಕವ್ಕೊಂಡು ಗಾಳಿ ಜೋರಾಗಿ ಬೀಸುತ್ತೆ ಮತ್ತು ಮಳೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಜರ್ಕಿನ್ನು ಅಥವಾ ಜಾಕೆಟು, ಛತ್ರಿ, ಸ್ವೆಟರು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡೇ ಇರಬೇಕು. ಹೋಟೆಲ್ ಕೆಳಗಡೆನಲ್ಲಿ ಮಧ್ಯದಲ್ಲಿ ಒಂದು ಗಾರ್ಡನ್ ಏರಿಯಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಊಟಕ್ಕೆ ಮತ್ತು ತಿಂಡಿ ತಿನ್ನಲಿಕ್ಕೆ ಚೇರ್ಗಳು, ಟೇಬಲ್ಲು ಹಾಕಿದ್ದಾರೆ. ಸ್ಟ್ರಾಬೆರಿ ಗಿಡ, ಸ್ಟ್ರಾಬೆರಿ ಇದು ನೋಡ್ರಿ. ಇವೆಲ್ಲ ಸ್ಟ್ರಾಬೆರಿ ಬಿಡ್ತಾ ಇದೆ ನೋಡ್ರಿ. ನೋಡಿರ್ಲಿಲ್ವಾ? ನೋಡ್ರಿ ಇವತ್ತು. ನನಗೆ ಎಲ್ಲಾದರೂ ಸ್ವಲ್ಪ ಗಾರ್ಡನ್ ಕಂಡ್ರೂ ಸಾಕು, ಅಲ್ಲಿಂದ ಮುಂದಕ್ಕೆ ಹೋಗೋದು ಸ್ವಲ್ಪ ನಿಧಾನ ಆಗುತ್ತೆ. ನಮ್ಮ ಗ್ರೂಪ್ನವರೆಲ್ಲ ಆಗಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಆದರೆ ನಾನು ಇಲ್ಲೊಂದು ಸುತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಒಂದು ಪಫು, ಒಂದು ಸಣ್ಣ ಪೀಸ್ ಕೇಕು, ಒಂದು ಆಪಲ್ ಇಟ್ಕೊಂಡಿದ್ದೀನಿ. ಲಂಡನ್ ಹೋಟ್ಲುಗಳಲ್ಲಿ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿರ್ತಿದ್ರು. ಆದರೆ ಇಲ್ಲಿ ಹಾಗೇ ಆಪಲ್ಲು, ಕಿವಿ, ಮೋಸಂಬಿ, ಬಾಳೆಹಣ್ಣು ಎಲ್ಲ ಇಟ್ಟಿದ್ರು. ತುಂಬ ಹಣ್ಣು ಹುಳಿ ಇದ್ದರೆ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಒಂದು ಆಪಲ್ ತೊಗೊಂಡೆ. ಈ ಹೋಟೆಲ್ನಲ್ಲಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಟ್ಟಿರೋ ಐಟಮ್ಸ್ಗಳು ತುಂಬ ಇತ್ತು. ವೆಜ್ಜು, ನಾನ್ ವೆಜ್ಗಳು, ಕೇಕ್ಗಳು, ಹಾಲಂತೂ ತುಂಬ ವೆರೈಟಿ ಇಟ್ಟಿದ್ರು. ಬೇಯಿಸಿದ ಮೊಟ್ಟೆ, ಕಾರ್ನು ಇವೆಲ್ಲ ಇತ್ತು. ಯಾರ್ಯಾರಿಗೆ ಏನೇನು ಬೇಕೋ ಹಾಕೊಂಡು ತಿಂತಾಯಿದ್ರು. ಇಂಡಿಯಾದಲ್ಲಿ ಇಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡಿ ಅಭ್ಯಾಸ ಇಲ್ಲ. ನಾನು ಸ್ವಲ್ಪ ಲೇಟೇ ತಿಂಡಿ ತಿಂತಿದ್ದಿದ್ದು. ಇಲ್ಲಿ 7 ಗಂಟೆಗೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಸ್ವಲ್ಪನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ನೋಡಿ, ತುಂಬ ವೆರೈಟಿ ಹಾಲಿಟ್ಟಿದ್ದಾರೆ. ನಾವು ತಿಂಡಿ ಎಲ್ಲ ಮುಗಿದ ಮೇಲೆ ಪ್ಯಾರಿಸ್ನಲ್ಲಿ ಮೊದಲು ನಾವು ನೋಡಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ದೊಡ್ಡ ರೋಡ್ಗಳಿದೆ.
ಆದರೆ ಹಳೆಯ ರಸ್ತೆಗಳನ್ನೆಲ್ಲ ಟಾರ್ ಇಲ್ಲ, ಬರೀ ಸಣ್ಣ ಸಣ್ಣ ಚಪ್ಪಡಿಗಳ್ನ ಅದ್ದಿ ಮಾಡಿದ್ದಾರೆ. ಹಳೆಯ ರಸ್ತೆಗಳು ಮುಂಚೆ ಹೇಗಿತ್ತೋ ಹಾಗೇ ಇರಬೇಕು ಅಂಥೇಳಿ ಇತ್ತೀಚೆಗೆ ರೋಡನ್ನು ಮಾಡಿದ್ರೂ ಸಹಿತ ಇದೇ ರೀತಿ ಕಲ್ಲಾಕಿ ಮಾಡ್ತಾರಂತೆ. ಇವಾಗ ನೋಡಿ, ಮೈನ್ ಸ್ಟ್ರೀಟ್ಸ್ ಇಲ್ಲಿ 10 ರೋಡ್ ಬರುತ್ತೆ. 10 ರೋಡಲ್ಲೂ ನಿಮ್ಗೆ ಈ ತರ ನಿಮ್ಗೆ ಕಲ್ಲು ಇದನ್ನ ಹಾಕ್ಬಿಟ್ಟು ರೋಡ್ ಮಾಡಿದ್ದಾರೆ. ನಿಮ್ಗೆ ಅಬ್ಸರ್ವ್ ಆಗ್ತಾ ಇದೆ ಅನ್ಸುತ್ತೆ, ಗಾಡಿ ಬಸ್ಸು ಅಲ್ಲಾಡುತ್ತೆ. ಸೊ ಈ ರೋಡ್ಸ್ ಬಂದ್ಬಿಟ್ಟು ಎಲ್ಲ ದೊಡ್ಡ ರೋಡ್ಸ್, ಬಿಗರ್ ರೋಡ್. ಸೊ ನಿಮ್ಗೆ UK ವೆರಿ ಸ್ಮಾಲ್ ರೋಡ್ಸ್ ಇಲ್ಲ ಇಲ್ಲಿ. ಯಾಕೆ ಈ ತರ ಕಲ್ಲಾಕಿ ಹಾಕಿದ್ದಾರೆ? ಸೊ ಅದು ಕೆಲವು ದೇಶಗಳಲ್ಲಿ ಹಾಗೇನೆ ಹಳೇದಕ್ಕೆ ಏನಿರುತ್ತೋ ಅದನ್ನೇ ಇಷ್ಟಪಟ್ಟು ಅದೇ ರೀತಿ ಮುಂದುವರಿಲಿಕ್ಕೆ ಇಷ್ಟಪಡ್ತಾರೆ. ಏನೇ ಟೆಕ್ನಾಲಜಿ ಬಂದ್ರೂ ಅವ್ರ ಜೀವನಕ್ಕೆ ಅಳವಡಿಸ್ಕೊಂತಾರೆ. ಆದರೆ ಈ ಥರ ರೋಡ್ಗಳು ಮತ್ತು ಬಿಲ್ಡಿಂಗ್ಗಳನ್ನ ಬದಲಾಯಿಸೋಕ್ಕೆ ಬಿಡಲ್ಲ. ಮುಂಚೆ ಹೇಗಿದೆಯೋ ಅದೇ ರೀತಿ ಇರಲಿ, ಅದೇ ರೀತಿ ನಾವು ಎಂಜಾಯ್ ಮಾಡ್ತೀವಿ ಅಂತಾರೆ. ಆದರೆ ಈ ಕಲ್ಲುಗಳನ್ನೂ ಅಷ್ಟೇ ಪುಟ್ಟದಾಗಿ ಹೆಚ್ಚು ಕಡಿಮೆ ಒಂದೇ ಸೈಜ್ ಇರ್ತಿದ್ದು, ಅವನ್ನ ಲೆವೆಲ್ಲು ಒಂದೇ ಮಾಡಿ ಹಾಕಿರ್ತಿದ್ರು. ಅಂದರೆ ಒಂದು ಹತ್ರ ಎತ್ತರ, ಒಂದು ಹತ್ರ ತಗ್ಗು, ಆ ಥರ ಇರ್ತಿರ್ಲಿಲ್ಲ. ಅಲ್ಲಿ ನಮಗೆ ನಡಿಬೇಕಾದ್ರೆ ಅಷ್ಟು ಫೀಲ್ ಆಗಲ್ಲ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅಳ್ಳಾಡೋ ಫೀಲ್ ಆಗುತ್ತೆ ಅಷ್ಟೇ. ಆದರೆ ತುಂಬ ತಗ್ಗು ದಿಣ್ಣೆ ಆ ಥರ ಇಲ್ಲ. ರೋಡ್ಗಳು ಮಟ್ಟವಾಗಿದ್ದು ಕಲ್ಲಿಂದ ಕೂಡಿದೆ ಅಷ್ಟೇ. ಎದುರುಗಡೆ ಒಂದು ಆರ್ಚ್ ಕಾಣಿಸ್ತಾ ಇದೆ. ನನಗೆ ಸಡನ್ನಾಗಿ ನೋಡಿ ಇಂಡಿಯನ್ ಗೇಟ್ ಏನೋ ಅನ್ನಿಸ್ಬಿಡ್ತು. ಸ್ವಲ್ಪ ಇಂಡಿಯನ್ ಗೇಟ್ ಹೋಲಿಕೆ ಇದೆ ಇದರಲ್ಲಿ. ಇದು ಆರ್ಕ್ ಡಿ ಟ್ರಯೋಂಫ್. ಇಲ್ಲಿ ಎಲ್ಲ ಹೆಸರುಗಳನ್ನು ಫ್ರೆಂಚಲ್ಲಿರೋದ್ರಿಂದ ನಮ್ಗೆ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಸ್ಸಲ್ಲಿ ಕೂತೇನೆ ಇದನ್ನು ಒಂದು ರೌಂಡು ಸುತ್ತಿಸ್ತಾ ಇದ್ದಾರೆ. ಇದು ವಿಶ್ವದ ಅತಿ ದೊಡ್ಡ ವಿಜಯೋತ್ಸವದ ಆರ್ಚು. ನೆಪೋಲಿಯನ್ ಬೋನಪಾರ್ಟೆ 1806ರಲ್ಲಿ ಆಸ್ಟರ್ಲಿಜ್ ಅನ್ನೋ ಒಂದು ಯುದ್ಧನ ಗೆಲ್ತಾನೆ. ಆ ಯುದ್ಧದ ವಿಜಯದ ಸಂಕೇತವಾಗಿ ಫ್ರೆಂಚ್ ಸೈನಿಕರ ಗೌರವಾರ್ಥವಾಗಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಆದೇಶ ಮಾಡ್ತಾನಂತೆ. ಇದನ್ನು ರೋಮನ್ ಆರ್ಚ್ ಆಫ್ ಟೈಟಸ್ನಿಂದ ಸ್ಫೂರ್ತಿ ಪಡೆದು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. 162.5 ಅಡಿ ಎತ್ತರ ಇದೆಯಂತೆ. ಈ ಸ್ಮಾರಕದ ಕೆಳಗೆ ಮೊದಲ ಮಹಾಯುದ್ಧದಲ್ಲಿ ತೀರ್ಕೊಂಡ ಸೈನಿಕರ ಸಮಾಧಿಗಳು ಮತ್ತು ಯಾವಾಗಲೂ ಉರಿಯೋ ಅಂಥ ಒಂದು ಜ್ವಾಲೆ ಇದೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇದ್ರ ತುದಿಗೆ ಹತ್ತಲಿಕ್ಕೆ 284 ಮೆಟ್ಲುಗಳು ಇದೆ ಮತ್ತು ಲಿಫ್ಟು ಇದೆ. ಅದ್ರ ಮೇಲಿಂದ ಪ್ಯಾರಿಸ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಅದರೊಳಗಡೆ ಏನೂ ಹೋಗಿ ಮೇಲೆ ಹತ್ತಲಿಲ್ಲ. ಇದಕ್ಕೆ 12 ಕಡೆಯಿಂದ ರಸ್ತೆಗಳು ಬಂದು ಸೇರುತ್ತೆ. ಏರಿಯಲ್ ವ್ಯೂನಲ್ಲಿ ಅದನ್ನು ನೋಡಿದ್ರೆ ನಕ್ಷತ್ರದ ಥರ ಕಾಣಿಸುತ್ತೆ. ಈ ಆರ್ಚಿನ ಮೇಲೆ ಕೆಲವು ಉಬ್ಬು ಚಿತ್ರಗಳನ್ನ ಮಾಡಿದ್ದಾರೆ. ಅದು ಫ್ರೆಂಚ್ ಕ್ರಾಂತಿ ಮತ್ತು ಮೊದಲ ಮಹಾಯುದ್ಧದ ಕೆಲವು ಸನ್ನಿವೇಶಗಳನ್ನ ಚಿತ್ರಿಸಿದ್ದಾರೆ ಅಂತ ಹೇಳಿದರು. ಇದರಿಂದ ನಾವು ಸ್ವಲ್ಪ ಮುಂದೆ ಹೋದರೆ, ಸುಮಾರು ಒಂದು 1/4 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಸರ್ಕಲ್ ಸಿಕ್ಕತ್ತೆ. ನಾವಿಲ್ಲಿ ಸರ್ಕಲ್ ಅಂತೀವಿ, ಇವರು ಅದನ್ನು ಸ್ಕ್ವಯರ್ ಅಂತಾರೆ. ಅದರ ಹೆಸರು ಪ್ಲೇಸ್ ಡೆ ಲಾ ಕಾಂಕರ್ಡ್ ಸ್ಕ್ವಯರ್ ಅಂತ.
ಇದೇ ಆ ಸ್ಕ್ವಯರು, ತುಂಬ ವಿಶಾಲವಾಗಿದೆ. ಐಫೆಲ್ ಟವರ್ ಇಲ್ಲಿಂದನೂ ಕಾಣಿಸ್ತಾ ಇದೆ. ಹಗಲೊತ್ತು ಹಿಂಗೆ ಕಾಣಿಸುತ್ತೆ. ಈ ಸರ್ಕಲ್ನಿಂದ ನೋಡ್ತಾ ಇದ್ದೀವಿ. ಇದು ಇಲ್ಲಿ ಅದೇ ನೇರಕ್ಕೆ ಐಫಿಲ್ ಟವರ್. On the right side, you see that bus? Behind that bus you can stop. Yeah. Okay, I will stop on that right side. This is the Revolutionary Square. Okay, this square has witnessed 2,000 killings. The youngest one was 3 years old and the oldest one was 103 years old. So this is a place where the French Revolution takes place. That is a hotel called Creole Hotel. Have you seen Michael Jackson holding a baby in hand? That is this hotel. And recently, if you follow football, Paris Saint-Germain was a finalist, but it lost to Argentina. So when it was a finalist, ಇದು ಲಕ್ಸರ್ ಒಬೆಲಿಸ್ಕ್, ಒಂದು ಸ್ಮಾರಕ ಸ್ತಂಭ. ಇದು ಸುಮಾರು 3300 ವರ್ಷಕ್ಕಿಂತ ಹಳೆಯದಾದ ಈಜಿಪ್ಟ್ನ ಸ್ಮಾರಕ ಸ್ತಂಭ. ಇದನ್ನು ಈಜಿಪ್ಟಿನ ವೈಸ್ರಾಯಿ ಮೊಹಮ್ಮದ್ ಆಲಿ ಪಾಷಾ 1829ರಲ್ಲಿ ಫ್ರಾನ್ಸ್ ದೇಶಕ್ಕೆ ರಾಜತಾಂತ್ರಿಕ ಉಡುಗೊರೆಯಾಗಿ ನೀಡಿದರು ಅಂತೇಳಿ ಇತಿಹಾಸ ಹೇಳುತ್ತೆ. ಇದನ್ನು ಈಜಿಪ್ಟ್ನಿಂದ ಸಮುದ್ರದ ಮಾರ್ಗದಲ್ಲಿ ಪ್ಯಾರಿಸಿಗೆ ತಂದು ಅಕ್ಟೋಬರ್ 25, 1836ರಂದು ಕಿಂಗ್ ಲೂಯಿಸ್ ಫಿಲಿಪ್ ಅವರ ಸಮ್ಮುಖದಲ್ಲಿ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಇದು 23 ಮೀಟರ್ ಎತ್ತರ, ಸುಮಾರು 222ರಿಂದ 230 ಟನ್ ತೂಕ ಇದೆ. ಒಂದೇ ಕೆಂಪು ಗ್ರಾನೈಟ್ ಕಲ್ಲಿನಿಂದ ಇದನ್ನು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ರಾಜ 2ನೇ ರಾಮ್ಸೆಸ್ನ ಸಾಧನೆಗಳನ್ನು ಈಜಿಪ್ಟ್ನ ಪ್ರಾಚೀನ ಚಿತ್ರಲಿಪಿಯಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಮತ್ತು ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಇರೋರಿಗೆ ಇವೆಲ್ಲ ನೋಡಬಹುದಾದಂತಹ ಸ್ಮಾರಕಗಳು. ಇಲ್ಲೂ ರಸ್ತೆನಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳನ್ನ ಕುಂಟಿಸಿದ್ದಾರೆ. ಫುಟ್ಪಾತಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಕಲ್ಲುಗಳನ್ನ ಹಾಕಿ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ದಾರಿ ಅಕ್ಕಪಕ್ಕ ಎಲ್ಲ ಮರಗಳು ತುಂಬ ಇದೆ, ಪಾರ್ಕ್ಗಳಿದೆ. ಆಮೇಲೆ ಇಲ್ಲೂ ಅಷ್ಟೇ ಸೈಕಲ್ಲು ಉಪಯೋಗಿಸೋ ಜನ ಮತ್ತು ವಾಕ್ ಹೋಗೋ ಜನಗಳು ಜಾಸ್ತಿ ಇದ್ದಾರೆ. ಇಲ್ಲಿನೂ ಪಬ್ಲಿಕ್ ಸರ್ವಿಸು ಅಂದರೆ ಮೆಟ್ರೋ ರೈಲ್ಗಳು, ಬಸ್ಗಳು ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಈ ರಸ್ತೆ ಪಕ್ಕ ಟೇಬಲ್ ಮೇಲೆ ಛತ್ರಿ ಇದ್ದು ಸುತ್ತ ಚೇರ್ ಹಾಕ್ಕೊಂಡು ಕಾಫಿ ಟೀಗೆ ಕೂತ್ಕೊಂತಾರಲ್ಲ, ಆ ಥರದ್ದೊಂದು ಶಾಪ್ ಇತ್ತು, ನೋಡ್ತಾ ಇದ್ವಿ. ಸಣ್ಣ ಸಣ್ಣ ರಸ್ತೆ ಅಕ್ಕಪಕ್ಕ ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಸುಮಾರು ಅಂಗಡಿಗಳಿದ್ದು. ಪ್ಯಾರಿಸಲ್ಲಿ ಕಳ್ತನ ಜಾಸ್ತಿ, ಹುಷಾರಾಗಿರ್ರಿ, ಪಾಸ್ಪೋರ್ಟು ದುಡ್ಡು ಎಲ್ಲ ಹುಷಾರು, ಪಿಕ್ ಪ್ಯಾಕೆಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಎಲ್ಲ ಕಡೆನೂ ಅದು ಕಾಮನ್ನು. ನಮಗೆ ಇಂಡಿಯಾದಲ್ಲೂ ಬೆಂಗಳೂರು ಅಲ್ಲೆಲ್ಲ ಹೋದರೆ ಹುಷಾರಾಗಿರಬೇಕು ಅನ್ನೋದು ಗೊತ್ತಿರೋದ್ರಿಂದ ಇಲ್ಲೂ ಏನು ಸಮಸ್ಯೆ ಅಂತ ಅನ್ನಿಸ್ಲಿಲ್ಲ. ಈ ಸಣ್ಣ ರೋಡ್ನಲ್ಲಿ ಹೋದರೆ ಎದುರುಗಡೆ ಇದ್ದಕ್ಕಿದ್ದಂಗೆ ನಮ್ಗೆ ಅದ್ಭುತವಾದ ಒಂದು ಬಿಲ್ಡಿಂಗು ಕಾಣಿಸ್ತಾ ಇದೆ. ಎದುರುಗಡೆ ಒಂದು ಪುಟ್ಟ ಬೆಟ್ಟ ಇದೆ, ಅದ್ರ ಮೇಲೆ ಈ ಬಿಲ್ಡಿಂಗ್ ಇದೆ. ಕೆಲವರು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ರು ಮೇಲಕ್ಕೆ. ಅಲ್ಲಲ್ಲೇ ಎಲ್ಲ ಕಡೆನೂ ತಿಂಡಿ ಸ್ನ್ಯಾಕ್ಸು ಸಿಕ್ಕ ಅಂಥ ಅಂಗಡಿಗಳಿದೆ.
ನಾವು ಟ್ರಾಲಿನಲ್ಲಿ ಟಿಕೆಟ್ ತೊಗೊಂಡು ಹೋದ್ವಿ. ಒಂದು ಮೇಲೆ ಹೋಗ್ತಿದ್ರೆ ಒಂದು ಕೆಳಗೆ ಬರ್ತಾ ಇರುತ್ತೆ. ಮತ್ತು ಎಡಗಡೆ ಇಳಿಬೇಕು, ಬಲಗಡೆಯಿಂದ ಹತ್ತಬೇಕು, ಆ ವ್ಯವಸ್ಥೆ ಇದೆ. ಹಾಗಾಗಿ ನುಗ್ಗಲು ಆಗಲ್ಲ. ನಾವೀಗ ಚರ್ಚ್ ಹತ್ರ ಹೋಗ್ಲಿಕ್ಕೆ ಅಂತೇಳಿ ಮಾಂಟ್ಮಾರ್ಟ್ರೆ ಅನ್ನೋ ಪುಟ್ಟ ಬೆಟ್ಟನ ಏರ್ತಾ ಇದ್ದೀವಿ. ಕೆಲವರು ಪಕ್ಕದಲ್ಲಿ ಮೆಟ್ಲುಗಳನ್ನ ಹತ್ತಿ ಹೋಗ್ತಾ ಇದ್ದಾರೆ. ಈ ಸುಂದರವಾದ ಚರ್ಚ್ ಹೆಸರು ಸ್ಯಾಕ್ರೆ ಕೋಯರ್ ಬೆಸಿಲಿಕಾ ಅಂತ. ಇದೊಂದು ರೋಮ್ ಕ್ಯಾಥೋಲಿಕ್ ಚರ್ಚ್. ನಾವು ಹೋಗಿದ್ದ ದಿನ ಅಂತೂ ತುಂಬ ಜನ ಬಂದಿದ್ದರು. ಇಲ್ಲಿ ತುಂಬ ಜನ ಪ್ರವಾಸಿಗರು ಇದ್ದಿದ್ದರಿಂದ ಸ್ವಲ್ಪ ರಶ್ ಇತ್ತು. ಓಡಾಡ್ಲಿಕ್ಕೆ ಜಾಗನೇ ಇರಲಿಲ್ಲ. ತುಂಬ ಜನ ಮೇಲೆ ಕ್ಯೂ ನಿಲ್ಲಕ್ಕಾಗ್ದಲ್ಲ ಇಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡಿದ್ರು. ಇದ್ರ ಮೇಲಿಂದ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಎಲ್ಲರೂ ಸ್ವಲ್ಪ ಹೊತ್ತು ಪ್ಯಾರಿಸ್ ಸಿಟಿನ ಬೆಟ್ಟದ ಮೇಲಿಂದ ನೋಡಿದ್ವಿ. ಇಲ್ಲಿ ಸುಮಾರು ಜನ ಈ ಥರ ಬೀಗ ಹಾಕಿದ್ದಾರೆ. ಇವ್ರದ್ದೇನೋ ನಂಬಿಕೆ ಇದೆ ಅನಿಸುತ್ತೆ. ಅದೇನು ಅಂತ ನನಗೆ ಡೀಟೇಲ್ಸ್ ಗೊತ್ತಾಗಲಿಲ್ಲ. ಇಲ್ಲಿ ಚರ್ಚ್ ಒಳಗಡೆ ಹೋಗಲಿಕ್ಕೆ ತುಂಬ ದೊಡ್ಡ ಕ್ಯೂ ಇತ್ತು. ಹೊರಗಿನಿಂದ ನೋಡ್ಲಿಕ್ಕಂತೂ ತುಂಬ ಸುಂದರವಾದ ಕಟ್ಟಡ ಇದು. ಒಳಗಡೆನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆದರೆ ನಮಗೆ ಇಲ್ಲಿ ಕ್ಯೂನಲ್ಲಿ ನಿಂತು ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಬರೋದ್ರೊಳಗೆ ಲೇಟಾಗಿ ಮುಂದಿನ ಜಾಗಗಳನ್ನ ಇವತ್ತಿನ ಪ್ಲ್ಯಾನ್ ಪ್ರಕಾರ ನೋಡೋಕ್ಕಾಗಲ್ಲ ಅಂತ ಅನ್ನಿಸ್ಬಿಟ್ಟು ನಾವಿಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂಥೇಳಿ ವಾಪಸ್ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಕಬ್ಬಿಣದ ರಾಡ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಜಾಗನೇ ಇಲ್ವೇನೋ ಅನ್ನೋವಷ್ಟು ಬೀಗಗಳು ಕಾಣಿಸ್ತಾ ಇತ್ತು. ಆದ್ರೂ ಇಲ್ಲಿ ಕೆಲವರು ಇನ್ನೂ ಬಂದ ಭಕ್ತರುಗಳು ಹರಕೆ ಕೇಳ್ಕೊಂಡು ಬೀಗ ಹಾಕ್ಲಿ ಅಂತೇಳಿ ಕೆಲವರು ಬೀಗ ಮಾರ್ತಾಯಿದ್ರು. ಇಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಕೆಳಗೆ ಬಂದಮೇಲೆ ರಸ್ತೆ ಬದಿನಲ್ಲಿ ಒಬ್ಬ ಕಲಾವಿದರು ಮರದ ಸಾಮಾನುಗಳನ್ನ ಮಾಡ್ತಾಯಿದ್ರು. ಅಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ನೋಡಿದ್ವಿ. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಹಾಗಾಗಿ ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಜಾಗಗಳಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಈ ರೆಸ್ಟೋರೆಂಟ್ ಹೆಸರು ಭೋಜನ್ ಅಂತ. ಊಟ ತುಂಬ ರುಚಿಯಾಗಿತ್ತು. ಇಲ್ಲೆಲ್ಲ ಇಂಡಿಯನ್ ಫುಡ್ ಸಿಗ್ತಿರೋದೇ ಖುಷಿ ಅನ್ನಿಸ್ತು. ಇವತ್ತು ಊಟ ಸ್ಪೆಷಲ್ಲು ಮಾವಿನ ಹಣ್ಣಿನ ಸೀಕರಣೆ ಕೊಟ್ಟಿದ್ರು ಪೂರಿ ಜೊತೆ. ತುಂಬ ಚೆನ್ನಾಗಿತ್ತು. ನಾವು ಮುಂದೆ ನೋಡಿದ ಜಾಗಗಳನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಪ್ಪ ಎಷ್ಟುದ್ದ ಆಯಿತು ವಿಡಿಯೋ ಅಂತ ಅನ್ನಿಸ್ತಿದೆಯಾ. ಆದರೆ ಏನು ಮಾಡೋದು, ಜಾಗಗಳು ಅಷ್ಟು ಚೆನ್ನಾಗಿತ್ತು, ಅದರ ಇತಿಹಾಸ ಅಷ್ಟು ಚೆನ್ನಾಗಿತ್ತು. ತೋರಿಸ್ತಾ ವಿವರಿಸ್ತಾ ಸ್ವಲ್ಪ ವಿಡಿಯೋ ಜಾಸ್ತಿ ಆಯಿತು. ಈ ವಿಡಿಯೋ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.